ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಒಡಿಶಾದಲ್ಲಿ ಭೀಕರ ರೈಲು ದುರಂತ ಪ್ರಕರಣ, ರೈಲ್ವೆ ಸಚಿವರ ರಾಜೀನಾಮೆಗೆ ವಿಪಕ್ಷಗಳು ಒತ್ತಡವನ್ನು ಹಾಕ್ತಾ ಇದ್ದಾವೆ. ಸಚಿವ ಅಶ್ವಿನ್ ವೈಷ್ಣವ್ ರಾಜೀನಾಮೆಗೆ ಎನ್ಸಿಪಿ ಕೂಡ ಆಗ್ರಹಿಸಿದೆ. ಕಾಂಗ್ರೆಸ್ನವರು ಈಗ ಆಲ್ರೆಡಿ ಆಗ್ರಹಿಸ್ತಾ ಇದ್ರು, ಅದಕ್ಕೆ ಕೈ ಜೋಡಿಸಿರುವಂಥದ್ದು ಎನ್ಸಿಪಿ ಪಕ್ಷದವರು ಕೂಡ. ಕೇಂದ್ರ ಸರ್ಕಾರ ರೈಲ್ವೆ ಇಲಾಖೆಯ ವಿಫಲ ಅಂತ ಆಕ್ರೋಶವನ್ನು ಹೊರಹಾಕಿದ್ದಾರೆ. 300ಕ್ಕೂ ಅಧಿಕ ಜನರ ಸಾವಿಗೆ ಹೊಣೆ ಹೊರಬೇಕು, ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಬೇಕು ಅಂತ ಆಗ್ರಹಿಸಿದ್ದಾರೆ. ಎನ್ಸಿಪಿಯ ಅಜಿತ್ ಪವಾರ್ ಹಾಗೂ ಕೆಲ ವಿಪಕ್ಷ ನಾಯಕರಿಂದ ಕೇಂದ್ರ ಸರ್ಕಾರದ ಮೇಲೆ ಒತ್ತಡವನ್ನು ಹಾಕಲಾಗ್ತಾ ಇದೆ. ಉನ್ನತ ಮಟ್ಟದ ತನಿಖೆಗೂ ಕೂಡ ಆಗ್ರಹಿಸಲಾಗಿದೆ. ಈ ನಡುವೆ ದುರಂತ ಸಂಭವಿಸಿದ ನಂತರ ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಘಟನಾ ಸ್ಥಳಕ್ಕೆ ಬಂದು ಅಲ್ಲೇ ಕಾರ್ಯಾಚರಣೆಯಲ್ಲಿ ಸಾಥ್ ನೀಡಿದ್ರು. ಈ ಘಟನೆಯ ಬಗ್ಗೆ ಉನ್ನತ ಮಟ್ಟದ ತನಿಖೆ ನಡೆಸಲಾಗುತ್ತೆ ಅಂತಲೂ ಕೂಡ ಹೇಳಿದ್ದಾರೆ. ಇನ್ನು ಕೆಲವೇ ಕ್ಷಣದಲ್ಲಿ ಒಡಿಶಾಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಆಗಮಿಸಲಿದ್ದಾರೆ. ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಪಿಪಿಟಿ ಮೂಲಕ ಅಪಘಾತವಾದ ಬಗ್ಗೆ ಮಾಹಿತಿಯನ್ನ ಸಂಗ್ರಹ ಮಾಡಲಾಗುತ್ತೆ. ಕೆಲವೇ ಕ್ಷಣಗಳಲ್ಲಿ ಬರಲಿದ್ದಾರೆ ಒಡಿಶಾಗೆ. ಈ ಸಂದರ್ಭದಲ್ಲಿ ಎಲ್ಲಾ ರೀತಿಯಾದಂಥ ಮಾಹಿತಿಯನ್ನ ಪಡ್ಕೊಳ್ತಾರೆ. ಹೇಗಾಯ್ತು, ಏನು ಎತ್ತ ಅನ್ನೋದ್ರ ಬಗ್ಗೆ ಪಿಪಿಟಿ ಮುಖಾಂತರ ಅವರು ಮಾಹಿತಿಯನ್ನ ಪಡ್ಕೊಳ್ಳಿದ್ದಾರೆ. ಕೆಲವೇ ಕ್ಷಣದಲ್ಲಿ ಅಪಘಾತವಾದ ಸ್ಥಳಕ್ಕೆ ನರೇಂದ್ರ ಮೋದಿ ಅವರು ತೆರಳಲಿದ್ದಾರೆ. ಒಡಿಶಾದ ಆಸ್ಪತ್ರೆಗೂ ಕೂಡ ಭೇಟಿಯನ್ನ ಕೊಡ್ತಾರೆ. ಅಲ್ಲಿ 1000ಕ್ಕೂ ಹೆಚ್ಚು ಜನ ಈಗ ಆಲ್ರೆಡಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ದಾರೆ. ಅವರನ್ನ ಭೇಟಿ ಮಾಡಲಿದ್ದಾರೆ. ಗಾಯಾಳುಗಳ ಆರೋಗ್ಯವನ್ನ ಕೂಡ ವಿಚಾರಿಸಲಿದ್ದಾರೆ ನರೇಂದ್ರ ಮೋದಿ. 288ಕ್ಕೂ ಅಧಿಕ ಮಂದಿ ಈಗ ಆಲ್ರೆಡಿ ಸಾವನ್ನಪ್ಪಿರುವಂತದ್ರ ಬಗ್ಗೆ ಮಾಹಿತಿ ಇದೆ. ಹಾಗೂ 17 ಕೋಚ್ ಹಳಿ ತಪ್ಪಿದ ಬಗ್ಗೆ ಮೋದಿಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಅಧಿಕಾರಿಗಳು. ಈ ಸಭೆಯಲ್ಲಿ ಗೃಹ ಸಚಿವ ಅಮಿತ್ ಶಾ ಕೂಡ ಇದ್ರು, ಮಾಹಿತಿಯನ್ನ ಪಡೆದ್ರು. ನಿಮಗೆ ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಇದ್ದೀವಿ. ಅಪಘಾತ ನಡೆದಂತ ಸಂದರ್ಭದಲ್ಲಿ ಡ್ರೋನ್ನಲ್ಲಿ ಸೆರೆಯಾಗಿರುವಂತ ದೃಶ್ಯಾವಳಿಗಳು. ಅದು ಯಾವ ರೀತಿಯಾಗಿ ಅದು ನಜ್ಜುಗುಜ್ಜಾಗಿದ್ದಾವೆ. 3 ಟ್ರೈನ್ಗಳ ಅಪಘಾತ ಇದು. ಸಂದರ್ಭದಲ್ಲಿ 106 ಜನ ಸಾವನ್ನಪ್ಪಿದ್ದಾರೆ. ಆ ದೃಶ್ಯಾವಳಿಯನ್ನ ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಅದು ಅಪಘಾತ ಯಾವ ರೀತಿಯಾಗಿ ಭೀಕರತೆಯಿಂದ ಇತ್ತು ಅನ್ನುವಂಥದ್ದನ್ನ. ರಕ್ಷಣಾ ಕಾರ್ಯಾಚರಣೆ ನಡೀತಾ ಇರುವಂತಹ ದೃಶ್ಯಾವಳಿಯನ್ನ ಕೂಡ ನೀವು ಗಮನಿಸಬಹುದು. NDRF ಸೇನೆ ಸಿಬ್ಬಂದಿ ರಕ್ಷಣಾ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ರು. ಬೋಗಿಗಳಂತೂ ಚಲ್ಲಾಪಿಲ್ಲಿಯಾಗಿ ಬಿದ್ದಿರುವಂಥದ್ದು. ದೃಶ್ಯ 4 ಸಾವನ್ನಪ್ಪಿರುವಂತವರ ಒಂದು ರಕ್ಷಣಾ ಕಾರ್ಯಾಚರಣೆ ನಡೀತಾ ಇರುವಂತಹ ದೃಶ್ಯಾವಳಿಯನ್ನ ಗಮನಿಸಬಹುದು ನೀವು. ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೂಡ ಕೊಡ್ಲಾಗ್ತಾ ಇದೆ. ಅಲ್ಲೇ ಹತ್ತಿರದ ಆಸ್ಪತ್ರೆಗಳಲ್ಲಿ ಆ ಪ್ರಯಾಣಿಕರನ್ನ, ಅಂದ್ರೆ ಯಾರೆಲ್ಲ ಇಂಜೂರ್ಡ್ ಆಗಿದ್ರು ಅವ್ರನ್ನ ಕರ್ಕೊಂಡೋಗಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇರುವಂತದ್ದು. ಸಂತೋಷ್ ಲಾಡ್ ಅವರು ರಾಜ್ಯದ ಪ್ರತಿನಿಧಿಯಾಗಿ ಸಚಿವರ ಒಬ್ಬರನ್ನ ಕಳಿಸಿಕೊಡ್ಲಾಗ್ತಾ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿದ್ರು, ಸಂತೋಷ್ ಲಾಡ್ ಅವರನ್ನ ಕಳಿಸ್ತಾ ಇದ್ವಿ, ಅವರ ಜೊತೆಗೆ ಅಧಿಕಾರಿಗಳು ಕೂಡ ಹೋಗ್ತಾರೆ. ನಮ್ಮ ರಾಜ್ಯದವರು ರಾಜ್ಯಕ್ಕೆ ಸುರಕ್ಷಿತವಾಗಿ ಅವರನ್ನ ಕರೆತರುವಂತ ನಿಟ್ಟಿನಲ್ಲಿ ಈ ಟೀಮ್ ವರ್ಕ್ ಮಾಡುತ್ತೆ ಅಂತ ಹೇಳಿದ್ರು, ಕಾರ್ಯಾಚರಿಸುತ್ತೆ ಅಂತ ಸಿದ್ದರಾಮಯ್ಯನವರು ಹೇಳಿದ್ರು. ಹಾಗೆ ಸಂತೋಷ್ ಲಾಡ್ ಅವರು ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ನಾನು ಹೋಗ್ತಾ ಇದ್ದೀನಿ, ಅಲ್ಲಿ ನಮ್ಮ ರಾಜ್ಯದವರಿಗೆ ಯಾವ್ಯಾವ ರೀತಿಯಾಗಿ ಸಹಾಯ ಮಾಡ್ಬೋದು, ಅವರನ್ನ ಕರೆತರುವಂತ ನಿಟ್ಟಿನಲ್ಲಿ ಏನು ವ್ಯವಸ್ಥೆ ಮಾಡಬೇಕು, ಎಲ್ಲ ವ್ಯವಸ್ಥೆಯನ್ನ ಕೂಡ ಮಾಡ್ತೀವಿ ನಾವು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಟ್ಟರು. ನಮ್ಮ ಮಮತಾ ಬ್ಯಾನರ್ಜಿ ಅವರು ಕೂಡ ಭೇಟಿಯನ್ನ ಕೊಟ್ಟಿದ್ದಾರೆ. ಒಡಿಶಾ CM ಕೂಡ ಭೇಟಿಯನ್ನ ಕೊಟ್ಟಿದ್ರು ಆ ಒಂದು ಅಪಘಾತ ಆದಂತ ಸ್ಥಳಕ್ಕೆ. ಇನ್ನೇನು ಸ್ವಲ್ಪ ಹೊತ್ತುಗಳಲ್ಲಿ ಪಶ್ಚಿಮ ಬಂಗಾಳದ ಹೌರಾಗೆ ಹೋಗಬೇಕಾಗಿತ್ತು ಆ ಟ್ರೈನು. ಸೊ ಹೀಗಾಗಿ ಆ ಒಂದು ರಾಜ್ಯದ ಹೆಚ್ಚಿನ ಪ್ರಯಾಣಿಕರಿದ್ರು. ಮಮತಾ ಬ್ಯಾನರ್ಜಿ ಅವರು ಆ ಕಾರಣಕ್ಕೋಸ್ಕರ ಸ್ವತಃ ಅವರೇ ಹೋಗಿ ಆ ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ. ನಮ್ಮ ಒಂದು ಕಡೆ ರೈಲ್ವೆ ಸಚಿವರು ಆ ಸ್ಥಳಕ್ಕೆ ಹೋಗಿ ಭೇಟಿಯನ್ನ ಕೊಟ್ಟು ಅವರು ಕೂಡ ಪರಿಶೀಲನೆ ನಡೆಸಿದ್ರು.
ಹೇಗಾಯ್ತು ಅಪಘಾತ ಅನಿಮೇಷನ್ ನಲ್ಲಿ ತೋರಿಸುವಂತ ಪ್ರಯತ್ನವನ್ನ ಮಾಡ್ತೀವಿ. ನಾವು ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀವಿ ಯಾವ ರೀತಿಯಾಗಿ ಅಪಘಾತ ಆಯ್ತು. ಈ ಒಂದು ಭೀಕರ ಅಪಘಾತ ಎಲ್ಲರಿಗೂ ಕೂಡ ಮೈ ಜುಮ್ ಅನಿಸುವಂತೆ ಇರುವಂತದ್ದು. ಅದನ್ನ ಅನಿಮೇಷನ್ ಅಲ್ಲಿ ತೋರಿಸ್ತಾ ಹೋಗ್ತೀವಿ, ನೋಡ್ತಾ ಹೋಗೋಣ. ಈ ಒಂದು ಟ್ರೈನ್ ಹೌರಾ ಎಕ್ಸ್ಪ್ರೆಸ್, ಯಶವಂತಪುರ ಹೌರಾ ಎಕ್ಸ್ಪ್ರೆಸ್. ಅದು ಅಲ್ಲಿ ಪಕ್ಕದಲ್ಲಿ ಇನ್ನೊಂದು ಗೂಡ್ಸ್ ಟ್ರೈನ್ ಇರುತ್ತೆ. ಟೋಟಲ್ ಆಗಿ 3 ಟ್ರೈನ್. ಇದು ಕೋರಮಂಡಲ್ ಎಕ್ಸ್ಪ್ರೆಸ್. ಈ 3 ಟ್ರೈನ್ ಕೂಡ ಆಕ್ಸಿಡೆಂಟ್ ಆಗಿರುವಂಥದ್ದು. ಹಳ್ಳಿ ತಪ್ಪಿದಂತ ಸಂದರ್ಭದಲ್ಲಿ 2 ಬೋಗಿಗಳು ಆ ಕಡೆ ಚಲಾಪಿಲಿ ಆಗುತ್ತೆ. ಈ ಕೋರಮಂಡಲ್ ಎಕ್ಸ್ಪ್ರೆಸ್ ಕೂಡ ಆಕ್ಸಿಡೆಂಟ್ ಆದಂತ ಟೈಮ್ನಲ್ಲಿ ಆ ಬೋಗಿಗಳೆಲ್ಲವೂ ಕೂಡ ಚಲಾಪಿಲಿಯಾಗಿ ಬೀಳುವಂಥದ್ದು. ಪ್ರಮುಖವಾಗಿ ಹೌರಾ ಎಕ್ಸ್ಪ್ರೆಸ್ನ ಮುಂದೆ ಇದ್ದಂತ 3 ಬೋಗಿಗಳಿಗೆ ಮೇಜರ್ ಡ್ಯಾಮೇಜ್ ಆಗುವಂಥದ್ದು. ಅದರಲ್ಲಿದ್ದಂಥವರೇ ಸಾಕಷ್ಟು ಜನ ಸಾವನ್ನಪ್ಪಿರುವಂಥದ್ದು. ಇನ್ನು ಕೋರಮಂಡಲ್ ಎಕ್ಸ್ಪ್ರೆಸ್ನಲ್ಲಿ ಇದ್ದಂಥವರು ಕೂಡ ಸಾವನ್ನಪ್ಪಿರುವಂಥದ್ದು. ನಲ್ಲಿ ಹೌರಾ ಎಕ್ಸ್ಪ್ರೆಸ್ ನಲ್ಲಿ ಹೋಗ್ತಾ ಇದ್ದಂತ ಸಂದರ್ಭದಲ್ಲಿ ಇದು ಸುಮಾರು 6:30 ಇಂದ 7 ಗಂಟೆ ಸುಮಾರಿಗೆ ನಡೆದಿರುವಂತದ್ದು. ಪಕ್ಕದಲ್ಲಿ ಒಂದು ಗೂಡ್ಸ್ ಟ್ರೈನ್ ಕೂಡ ನಿಂತಿರುತ್ತೆ. ನಾವು ತೋರಿಸ್ತಾ ಇದೀವಲ್ಲ, ಅದು ಗೂಡ್ಸ್ ಟ್ರೈನ್ ಕೂಡ ನಿಂತಿರುತ್ತೆ. ಕೋರಮಂಡಲ್ ಎಕ್ಸ್ಪ್ರೆಸ್ ಬಂದ್ಬಿಟ್ಟು ಸೀದಾ ಈ ಒಂದು ಹೌರಾ ಎಕ್ಸ್ಪ್ರೆಸ್ಗೆ ಆಕ್ಸಿಡೆಂಟ್ ಮಾಡುವಂಥದ್ದು, ಅಂದ್ರೆ ಗುದ್ದುವಂಥದ್ದು. ಆ ಟೈಮ್ನಲ್ಲಿ ಈ ಘಟನೆ ನಡೆದಿರೋದು. ಹೀಗೆ ಆ ದೃಶ್ಯಾವಳಿಗಳನ್ನ ತೋರಿಸ್ತಾ ಇದ್ವಲ್ಲ, ಅಲ್ಲಿದ್ದಂತ ಗೂಡ್ಸ್ ಟ್ರೈನಿಗೂ ಕೂಡ ಗುದ್ದಿದಂತ ಟೈಮ್ನಲ್ಲಿ ಅಲ್ಲಿದ್ದಂತ ಬೋಗಿನಲ್ಲಿದ್ದಂತ ಜನರು ಸಾವನ್ನಪ್ತಾರೆ. ಮತ್ತು ಒಂದ್ ಕಡೆ ಕೋರಮಂಡಲ್ ಟ್ರೈನಿಗೂ ಕೂಡ ಗುದ್ದಂತ ಟೈಮ್ನಲ್ಲಿ ಸಾವನ್ನಪ್ಪಿರುವಂಥದ್ದು. ಭೀಕರ ಅಪಘಾತ ಸಂಭವಿಸಿದ್ದು ಒಡಿಶಾದ ಬಾಲ್ಸೋರ್ ಬಳಿಯ ಬಹನಗ ರೈಲ್ವೆ ಸ್ಟೇಷನ್ ಬಳಿ ಈ ಒಂದು ದುರಂತ ನಡೆದಿತ್ತು. ನಿನ್ನೆ ಸಂಜೆ 7 ಗಂಟೆ ಹೊತ್ತಿಗೆ ಅಪಘಾತ ನಡೆಯಿತು. ಬಾಲಸೋರ್ ಜಿಲ್ಲೆಯ ಬಹನಗ ಸ್ಟೇಷನ್ ಬಳಿ ಯಶವಂತಪುರ ಹೌರಾ ಎಕ್ಸ್ಪ್ರೆಸ್ ಹೋಗ್ತಾ ಇತ್ತು. ಆ ಕಡೆಯಿಂದ ಬರ್ತಾ ಇದ್ದಂತ ಕೋರಮಂಡಲ್ ರೈಲು ಹಳಿ ತಪ್ಪಿತು. ಅಂದ್ರೆ ಆಪೋಸಿಟ್ ವೇನಲ್ಲಿ ಬರ್ತಾ ಇದ್ದಂತ ಕೋರಮಂಡಲ್ ರೈಲು ಹಳಿ ತಪ್ಪಿತ್ತು. ಯಶವಂತಪುರ ಹೌರಾ ರೈಲಿಗೆ ಡಿಕ್ಕಿ ಹೊಡೆದ ಪರಿಣಾಮ ಕೋರಮಂಡಲ್ ರೈಲು ಯಶವಂತಪುರ ಹೌರಾ ರೈಲಿಗೆ ಡಿಕ್ಕಿ ಹೊಡಿತು. ಇದರ ಪರಿಣಾಮ ಪಕ್ಕದಲ್ಲೇ ನಿಂತಿದ್ದಂತ ಗೂಡ್ಸ್ ರೈಲಿಗೂ ಕೂಡ ಡಿಕ್ಕಿ ಹೊಡೆದಿದೆ ಯಶವಂತಪುರ ಹೌರಾ ಎಕ್ಸ್ಪ್ರೆಸ್. 3 ರೈಲುಗಳ ಬೋಗಿಗಳು ಚಲ್ಲಾಪಿಲ್ಲಿಯಾಗಿ ಬಿದ್ವು. ಹಳಿ ತಪ್ಪಿದ 17 ಬೋಗಿಗಳು, 288ಕ್ಕೂ ಅಧಿಕ ಮಂದಿ ಈ ಒಂದು ಭೀಕರ ಅಪಘಾತದಲ್ಲಿ ಸಾವನ್ನಪ್ಪಿದ್ರು. ಒಡಿಶಾ ರೈಲು ದುರಂತ ಪ್ರಕರಣ. ಪಶ್ಚಿಮ ಬಂಗಾಳದಲ್ಲಿ ಹೌರಾದಲ್ಲಿ ಸಿಲುಕಿದಂತ ಕನ್ನಡಿಗರು ಟ್ರೈನ್ ಇಲ್ಲದೆ ವಾಪಸ್ ಬರಲಿಕ್ಕೆ ಆಟಗಾರರು ಪರದಾಟವನ್ನ ಮಾಡ್ತಾ ಇದ್ದಾರೆ. ಪಶ್ಚಿಮ ಬಂಗಾಳದ ಹೌರಾದಲ್ಲಿ ಕನ್ನಡಿಗರು ಸಿಕ್ಕಾಕೊಂಡಿದ್ದಾರೆ. ಟ್ರೈನ್ಗಳು ಸಾಕಷ್ಟು ಟ್ರೈನು ಕ್ಯಾನ್ಸಲ್ ಕೂಡ ಆಗಿರುವಂಥದ್ದು. ಟ್ರೈನ್ ಅಲ್ಲದೆ ವಾಪಸ್ ಬರಲಿಕ್ಕೆ ಆಟಗಾರರ ಪರದಾಟ. ಜೂನಿಯರ್ ಟೂರ್ನಿಗೆ ಹೋಗಿರುವಂತ ಅಂತಾರಾಜ್ಯ ಮಟ್ಟದ ವಾಲಿಬಾಲ್ ಕ್ರೀಡಾಪಟುಗಳು ರಾಜ್ಯದ ವಿವಿಧ ಭಾಗಗಳಿಂದ ಹೋಗಿದ್ದಾರೆ. ಕ್ರೀಡಾಪಟುಗಳು 24ಕ್ಕೆ ರಾಜ್ಯದಿಂದ ಹೌರಾಗೆ ಹೋಗಿದ್ರು 31 ಕ್ರೀಡಾಪಟುಗಳು. ನಿನ್ನೆ ರಾತ್ರಿ 10:55ಕ್ಕೆ ಕರ್ನಾಟಕ ಎಕ್ಸ್ಪ್ರೆಸ್ ರೈಲಿನಲ್ಲಿ ವಾಪಸ್ ಬರಬೇಕಾಗಿತ್ತು. ರೈಲು ದುರಂತದ ಹಿನ್ನೆಲೆಯಲ್ಲಿ ರೈಲುಗಳ ಸಂಚಾರ ರದ್ದಾಗಿರುವಂತ ಕಾರಣಕ್ಕೆ ವಾಪಸ್ ರಾಜ್ಯಕ್ಕೆ ಬರಲಿಕ್ಕೆ ಆಗದ ಕಾರಣ ಹೌರಾದಲ್ಲೇ ಉಳ್ಕೊಂಡಿದ್ದಾರೆ ಕ್ರೀಡಾಪಟುಗಳು. ಅವರಿಗೆ ವ್ಯವಸ್ಥೆಯನ್ನ ಮಾಡಬೇಕು ಅಲ್ಲಿರುವಂತ ಸರ್ಕಾರ, ಅಥವಾ ನಮ್ಮ ರಾಜ್ಯದಿಂದಲೂ ಕೂಡ ಕೇಳ್ಕೊಂಡಂತ ಸಂದರ್ಭ, ಅಥವಾ ಕ್ರೀಡಾ ಇಲಾಖೆನೇ ವ್ಯವಸ್ಥೆಯನ್ನ ಮಾಡ್ತಾರೆ. ವ್ಯವಸ್ಥೆ ಆಗಿದೆಯೋ ಇಲ್ವೋ ಇನ್ನೂ ಮಾಹಿತಿ ಸಿಕ್ಕಿಲ್ಲ. ಬಟ್ ಸುಮಾರು 31ಕ್ಕೂ ಹೆಚ್ಚು ಜನ ಕ್ರೀಡಾಪಟುಗಳು ಆಟಗಾರರು ಪಶ್ಚಿಮ ಬಂಗಾಳದ ಹೌರಾದಲ್ಲೇ ಉಳ್ಕೊಂಡಿದ್ದಾರೆ ಟ್ರೈನ್ ಕ್ಯಾನ್ಸಲ್ ಆಗಿರುವಂತ ಹಿನ್ನೆಲೆಯಲ್ಲಿ. ರೈಲ್ವೆ ನಿಲ್ದಾಣದಲ್ಲಿ ರೈಲುಗಳು ಅಪಘಾತಕ್ಕೆ ಈಡಾಗಿದ್ದು ನಾವು ಬರಬೇಕಾಗಿದ್ದಂತಹ ಕರ್ನಾಟಕ ಎಕ್ಸ್ಪ್ರೆಸ್ ರೈಲು ಕ್ಯಾನ್ಸಲ್ ಆಗಿದೆ. ದಯವಿಟ್ಟು ನಮ್ಮ ಮನವಿಗೆ ಪುರಸ್ಕರಿಸಿ ಮಕ್ಕಳನ್ನು ಕರುನಾಡಿಗೆ ತಲುಪಲು ಬೇಕಾದ ಅಗತ್ಯ ಕ್ರಮವನ್ನು ಕೈಗೊಳ್ಳಬೇಕಾಗಿ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೇವೆ. ಒಡಿಶಾದಲ್ಲಿ ರೈಲು ಅಪಘಾತ ಪ್ರಕರಣ. ಅಪಘಾತದಿಂದ ಪಾರಾದವರಿಂದ ಮುಂದುವರೆದಿದೆ ಪ್ರಯಾಣ. ಉತ್ತರ ಭಾರತದ ತೀರ್ಥಕ್ಷೇತ್ರಗಳತ್ತ ಹೊರಟಿದ್ದಾರೆ ಕಳಸದ ಜನ. 7 ಗಂಟೆ ಸುಮಾರಿಗೆ ಅಪಘಾತ ಆಯಿತು. ನಮ್ಮ ರಾಜ್ಯದಿಂದ ಹೋಗಿದ್ದಂಥವರ ಬೋಗಿಗಳಲ್ಲಿ ಯಾವುದೇ ಅಂತ ಒಂದು ದೊಡ್ಡ ಅನಾಹುತಗಳು ಸಂಭವಿಸಿರಲಿಲ್ಲ. ಎಲ್ಲರೂ ಕೂಡ ಅದೃಷ್ಟವಶಾತ್ ಪಾರಾಗಿದ್ರು ಪ್ರಾಣಾಪಾಯದಿಂದ. ಅವರೆಲ್ಲರೂ ಕೂಡ ಮತ್ತೆ ಅದೇ ಟ್ರೈನಲ್ಲಿ ಕಂಟಿನ್ಯೂ ಮಾಡಿದ್ದಾರೆ ತಮ್ಮ ಪ್ರಯಾಣವನ್ನ.
ಕೋಲ್ಕತ್ತಾ ಕೂಡ ರೀಚ್ ಆದ್ರು. ಕಳಸಾಗು ಸುತ್ತಮುತ್ತಲಿನ 110 ಜನರು ಪ್ರಯಾಣ ಮುಂದುವರೆದಿದೆ. ಬೇರೆ ಟ್ರೈನಲ್ಲಿ ಪ್ರವಾಸವನ್ನ ಮುಂದುವರಿಸಿದ್ರಂತೆ ಆ ಪ್ರಯಾಣಿಕರು ಬಂದಂಥವ್ರು. ಅವಾಗಲೇ ಮಾತನಾಡ್ತಾ ಇದ್ರು. ಮಾತನಾಡಿಸುವಂಥ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ಏನು ಈ ಒಂದು ಅಪಘಾತ ನಡೀತು, ಅದಾದಮೇಲೆ ಸಪ್ರೇಟ್ ಇನ್ನೊಂದು ಇಂಜಿನ್ ಬಂತು. ಆ ಟ್ರೈನ್ನಲ್ಲೇ ಸರಿಯಾದಂಥ ಬೋಗಿಗಳನ್ನು ಇನ್ನೊಂದು ಇಂಜಿನ್ ಮುಖಾಂತರ ಕೋಲ್ಕತ್ತಾಗೆ ಪ್ರಯಾಣವನ್ನು ಬೆಳೆಸಿದ್ವಿ ನಾವು ಅಂತ ಮಾತನಾಡಿದ್ರು. ಮಾತನಾಡಿಸುವಂಥ ಸಂದರ್ಭದಲ್ಲಿ ನ್ಯೂಸ್ 18 ಜೊತೆ ಮಾತನಾಡಬೇಕಾದ್ರೆ ವೆಲ್ಕಮ್ ಬ್ಯಾಕ್. ಒಡಿಶಾ ರೈಲು ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಈ ದುರಂತ ದುರ್ದೈವದ ಸಂಗತಿ ಅಂತ ಹೇಳಿದ್ದಾರೆ. ಕರ್ನಾಟಕದವರು ಎಷ್ಟು ಜನ ಯಾರ್ಯಾರಿದ್ದಾರೆ ಎಂಬ ಮಾಹಿತಿ ಲಭ್ಯವಾಗಿಲ್ಲ. ಅವರಿಗೆ ಎಲ್ಲಾ ರೀತಿಯ ಸಹಕಾರ ಸೌಲಭ್ಯ ನೀಡ್ತೇವೆ ಅಂತ ಹುಬ್ಬಳ್ಳಿಯಲ್ಲಿ ಪ್ರಹ್ಲಾದ್ ಜೋಶಿ ಹೇಳಿಕೆಯನ್ನು ಕೊಟ್ಟರು. ಒಡಿಶಾ ರೈಲು ದುರಂತ ಬಹಳ ನೋವನ್ನು ತಂದಿದೆ. ಇದು 35-36 ತಿಂಗಳ ನಂತರ ಆಲ್ಮೋಸ್ಟ್ ಇದು ಆಕ್ಸಿಡೆಂಟ್ ಫ್ರೀ ಇತ್ತು ರೈಲ್ವೆ ಸುಮಾರು 3 ವರ್ಷದಿಂದ. ಆದರೆ ಈ ಆಕ್ಸಿಡೆಂಟ್ ಬಹಳ ದೊಡ್ಡ ಆಕ್ಸಿಡೆಂಟ್ ಆಗಿ ಎಲ್ಲರನ್ನೂ ದುಃಖದ ಮಡುವಿನಲ್ಲಿ ಕೆಡವಿದೆ. 200ಕ್ಕೂ ಹೆಚ್ಚು ಜನ ಮೃತರಾಗಿದ್ದಾರೆ ಅನ್ನುವಂಥ ಒಂದು ವರದಿ ಬರ್ತಾ ಇದೆ. ಮೃತರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತಾ ಅವರ ಮನೆಯಲ್ಲಿ ಅವರ ಸಂಬಂಧಿಕರಿಗೆ ಈ ದುಃಖವನ್ನು ಭರಿಸುವ ಶಕ್ತಿ ಕೊಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ಎಲ್ಲ ಪರಿಹಾರ ಕಾರ್ಯಗಳು ಅತ್ಯಂತ ವೇಗವಾಗಿ ನಡೀತಾ ಇದ್ದಾವೆ. ಇದನ್ನು ನಮ್ಮ ಕೇಂದ್ರ ರೈಲ್ವೆ ಸಚಿವರು ಮತ್ತು ಸನ್ಮಾನ್ಯ ಪ್ರಧಾನಮಂತ್ರಿಗಳ ಮಾರ್ಗದರ್ಶನದಲ್ಲಿ ಯುದ್ಧೋಪಾದಿಯಲ್ಲಿ ಪರಿಹಾರ ಕಾರ್ಯಗಳು ನಡೀತಾ ಇದ್ದಾವೆ. ಮತ್ತು ಸಾಕಷ್ಟು ಪ್ರಿಕಾಷನ್ ಮೆಜರ್ಸನ್ನು ಇತ್ತೀಚಿನ ವರ್ಷಗಳಲ್ಲಿ ಕೈಗೊಂಡಿದ್ವಿ. ಅದು ರಿಸಲ್ಟ್ ಕೊಟ್ಟಿತ್ತು. ಆದರೆ ಇದು ಯಾಕಾಗಿದೆ ಅನ್ನೋದು ಪರಿಶೀಲನೆ ಮಾಡಿ ಮುಂಬರುವಂಥ ದಿವಸದಲ್ಲಿ ಈ ರೀತಿ ಆಗಲಾರದಂತೆ ಇನ್ನೂ ಹೆಚ್ಚು ಏನು ಟೆಕ್ನಾಲಜಿ ಉಪಯೋಗ ಮಾಡಿಕೊಂಡು ಕ್ರಮ ಕೈಗೊಳ್ಳಬೇಕು ಆ ಕ್ರಮ ಕೈಗೊಳ್ತೇವೆ. ಮತ್ತು ಈ ಒಟ್ಟು ಆಕ್ಸಿಡೆಂಟ್ ಮತ್ತು ಅದರಲ್ಲಿ ಯಾರು ತೀರು ಹೋಗಿದ್ದಾರೆ ಅವರಿಗೆ ಸಂಪೂರ್ಣವಾದಂಥ ಅವರ ಮುಂದಿನ ಕುಟುಂಬಕ್ಕೆ ನಮ್ಮ ಸಂಪೂರ್ಣವಾದಂಥ ನೈತಿಕ ಬೆಂಬಲ. ಇಷ್ಟು ದೊಡ್ಡ ಪ್ರಮಾಣದ ರೈಲ್ವೆ ಅಪಘಾತ ಯಾವತ್ತೂ ಕೂಡ ಆಗಿರಲಿಲ್ಲ. ಕರ್ನಾಟಕದವರ ಬಗ್ಗೆ ಸಂಪೂರ್ಣ ಮಾಹಿತಿ ಸಿಕ್ಕಿಲ್ಲ. ಒಡಿಶಾಗೆ ಸಚಿವ ಸಂತೋಷ್ ಲಾಡ್ ಅವರನ್ನ ಕಳುಹಿಸ್ತಾ ಇದ್ದೇನೆ. ಕನ್ನಡಿಗರನ್ನ ವಾಪಸ್ ಕರೆತರಲಿಕ್ಕೆ ಎಲ್ಲಾ ಕೆಲಸವನ್ನ ಮಾಡ್ತೇವೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಲಾರ್ಡ್ ಕಾರ್ಮಿಕ ಮಂತ್ರಿಗಳು ಅವರನ್ನ ಕಳಿಸಿದ್ದೀನಿ ಅಲ್ಲಿಗೆ. ಯಾಕಂದ್ರೆ ಕರ್ನಾಟಕದ್ದು ಒಂದು ಟ್ರೈನು ಔರ ಎಕ್ಸ್ಪ್ರೆಸ್ ಅದು ಹೋಗಿದೆ. ಮತ್ತೆ ಚೆನ್ನೈನಿಂದ ಕಲ್ಕಟ್ಟಾಕ್ಕೆ ಹೋಗ್ತಕ್ಕಂಥ ಇದು ಅಲ್ಲಿ ಸುಮಾರು 300 ಜನರಷ್ಟು ಮರಣ ಹೊಂದಿದ್ದಾರೆ. ಬಹುಶಃ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಯಾವಾಗಲೂ ಕೂಡ ಆಗಿರಲಿಲ್ಲ ಅಂತ ನನಗನ್ಸುತ್ತೆ. ಭಾರಿ ದೊಡ್ಡ ಅಪಘಾತ ಇದು. ಇದರಿಂದ ಈ ಅಪಘಾತದಿಂದ ಬಹಳ ನೋವಾಗಿದೆ. ಮೃತರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. ಯಾಕಂತಂದ್ರೆ ಪಾಪ ಪ್ರಯಾಣಿಕರು ತಪ್ಪಲ್ಲ, ಇದು ಯಾರು ತಪ್ಪಿದೆ ಅದರ ಮೇಲೆ ವಿಚಾರಣೆ ಮಾಡಿ ರೈಲ್ವೆ ಡಿಪಾರ್ಟ್ಮೆಂಟ್ನವರು ಕ್ರಮ ತಗೋಬೇಕು ಕೂಡಲೇ. ಸೊ ನಾವು ಕರ್ನಾಟಕದವರು ಇನ್ನೂ ಮಾಹಿತಿ ಇಲ್ಲ, ಕರ್ನಾಟಕದಿಂದ ಏನಾದ್ರು ಯಾರು ಜೀವ ಹಾನಿ ಆಗಿದೆಯಾ ಅಂತ ಅನ್ನೋದು ಹಾನಿ ಗೊತ್ತಿಲ್ಲ. ಅದಕ್ಕೆ ಒಬ್ಬ ಕಮಿಷನರ್ ಕಳಿಸಿದ್ದೀವಿ, ನಮ್ಮ ಸಂತೋಷ್ ಲಾಡು ಕೂಡ ಕಳಿಸಿದ್ದೀವಿ. ಸಂತೋಷ್ ಒಡಿಶಾದಲ್ಲಿ ಭೀಕರ ರೈಲು ದುರಂತ ಹಿನ್ನೆಲೆಯಲ್ಲಿ ರಕ್ಷಣಾ ಕಾರ್ಯದ ಬಗ್ಗೆ ಸರ್ಕಾರ ಅಲರ್ಟ್ ಆಗಿದೆ. ಸಚಿವ ಸಂತೋಷ್ ಲಾಡ್ ಅವರನ್ನ ನಿಯೋಜನೆ ಮಾಡಲಾಗಿರುವಂತದ್ದು ಈಗಷ್ಟೇ ಸಿದ್ದರಾಮಯ್ಯನವರು ಹೇಳ್ತಾ ಇದ್ರು. ಸಂತೋಷ್ ಲಾಡ್ ಅವರನ್ನ ನಮ್ಮ ಪ್ರತಿನಿಧಿ ಚಿದಾನಂದ್ ಪಟೇಲ್ ಮಾತನಾಡಿಸಿದ್ದಾರೆ, ನೋಡೋಣ. ಸ್ಥಳಕ್ಕೆ ಸಚಿವರಾಗಿರ್ತಕ್ಕಂಥ ಸಂತೋಷ್ ಲಾಡ್ರವರು ಅಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ನಿಯೋಜನೆ ಮಾಡಿದ್ದಾರೆ. ಅಲ್ಲಿರ್ತಕ್ಕಂಥ ಕನ್ನಡಿಗರಿಗೆ ಯಾವುದೇ ರೀತಿ ತೊಂದರೆ ಆದರೆ ಅಧಿಕಾರಿಗಳ ಜೊತೆ ಸಹಾಯ ಮಾಡಬೇಕು ಮತ್ತು ಅವ್ರನ್ನ ಕರ್ನಾಟಕಕ್ಕೆ ಸುರಕ್ಷಿತವಾಗಿ ಕರೆತರಬೇಕಂತೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಸಂತೋಷ್ ಲಾಡ್ ಅವರಿಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಈ ಎಲ್ಲ ಜವಾಬ್ದಾರಿ ಸಂಬಂಧಪಟ್ಟಾಗ ಏನೆಲ್ಲ ಜವಾಬ್ದಾರಿ ಕೊಟ್ಟಿದ್ದಾರೆ ನಮ್ಮ ಜೊತೆ ಮಾತನಾಡಲಿಕ್ಕೆ ಸ್ವತಃ ಸಂತೋಷ್ ಲಾಡ್ ಅವರಿದ್ದಾರೆ. ಸಂತೋಷ್ ಲಾಡ್ ಅವರೇ, ಮುಖ್ಯಮಂತ್ರಿಗಳು ಏನೆಲ್ಲ ಜವಾಬ್ದಾರಿಯನ್ನು ತಮಗೆ ವಹಿಸಿದ್ದಾರೆ? ಈಗ ನಮ್ಮ ಜೊತೆ ತಂಡ ಇದೆ, ಒಂದು ರೆಸ್ಕ್ಯೂ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಟೀಮ್ ಇದೆ, ಮನೋಜ್ ಅವರು ಹೆಡ್ ಮಾಡ್ತಾ ಇದ್ದಾರೆ. ಅವ್ರ ಜೊತೆಗೆ ನಾವು 2:30ಗೆ HCL ಏರ್ಪೋರ್ಟ್ಲಿಂದ ಭುವನೇಶ್ವರ ಹೋಗ್ತಾ ಇದೀವಿ. ಅಲ್ಲಿ ಹೋದ್ಮೇಲೆ ಅಲ್ಲಿಂದ ಸುಮಾರು 200 ಕಿಲೋಮೀಟರ್ ನಾವು ಟ್ರಾವೆಲ್ ಮಾಡಬೇಕಾಗತ್ತೆ ಬೈ ರೋಡ್. ಆ ಸ್ಥಳಕ್ಕೆ ಹೋದ್ಮೇಲೆ ಅಲ್ಲಿ ಬಹುತೇಕ ಈಗಿರ್ತಕ್ಕಂಥ ಇನ್ಫಾರ್ಮೇಶನ್ಸ್ ನಲ್ಲಿ ನಮ್ಮ ಕನ್ನಡಿಗರು ಯಾರು ಹೋಗಿದ್ದಾರೆ ರಿಸರ್ವ್ಡ್, ಎಸ್ಪೆಷಲ್ ರಿಸರ್ವ್ಡ್ ಕೋರ್ಸ್ ನ ಹೋದವರಿಗೆ ಯಾವ ರೀತಿಯ ತೊಂದರೆ ಆಗಿಲ್ಲ ಅಂತ ನಮಗೆ ಮೊದಲನೇ ಮಾಹಿತಿ ಇದೆ. ಅಥವಾ ಬೇರೆ ಯಾರಿಗನ ತೊಂದರೆ ಆಗಿದ್ರೆ ಅಲ್ಲಿ ಹೋಗಿ ನಮ್ಮ ಕೈಲಿ ಏನಾಗುತ್ತೆ ಅಷ್ಟು ಅವರಿಗೆ ಸುರಕ್ಷಿತವಾಗಿ ಕರ್ನಾಟಕ ಕರ್ಕೊಂಡ್ ಬರಲಿಕ್ಕೆ ನನಗೆ ಸಂಪೂರ್ಣ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ನಾವು ನಮ್ಮ ತಂಡದ ಜೊತೆಗೆ ಹೋಗ್ತಾ ಇದ್ದೀವಿ.
ಸರ್, ಈಗ ಅಧಿಕಾರಿ ಮನೋಜ್ ರಾಜನ್ ನಿಮ್ಮ ಜೊತೆ ಸಹಾಯ ಮಾಡ್ತಾರೆ. ಅವ್ರ ಜೊತೆ ನೀವು ಈಗ ದೂರವಾಣಿ ಮಾತುಕತೆ ನಡೆಸಿದ್ರ ಸರ್? ಮಾಡಿದೆ, ಆಲ್ರೆಡಿ ಕೋಆರ್ಡಿನೇಟ್ ಮಾಡಿದೀವಿ. ಅವರು ನಾವು ಒಟ್ಟಿಗೆ ಹೋಗ್ತಾ ಇದ್ದೇವೆ. ಎಸ್ ಸರ್, ನೀವೊಬ್ಬರು ಅಧಿಕಾರಿ ಜೊತೆ ಮಾತಾಡಿದ್ರೆ, ರೈಲ್ವೆ ಇಲಾಖೆಯ ಉನ್ನತ ಅಧಿಕಾರಿ ಜೊತೆ ಮಾತಾಡಿದ್ರೆ, ಅವರು ಕರ್ನಾಟಕದ ಸಂಬಂಧಪಟ್ಟ ಏನೆಲ್ಲ ಮಾಹಿತಿಯನ್ನು ಕೊಟ್ಟರು ಸರ್? ಈಗ ಅವ್ರು ಹೇಳಿರ್ತಕ್ಕಂಥದ್ದು ಕರ್ನಾಟಕದಿಂದ ಪ್ಯಾಸೆಂಜರ್ಸ್ ಲಿಸ್ಟ್ ಏನಿದೆ ಅವ್ರ ಹತ್ರ, ಆ ಹೋಗಿರ್ತಕ್ಕಂಥ ಪ್ಯಾಸೆಂಜರ್ಸ್ ಲಿಸ್ಟ್ ರಿಸರ್ವ್ಡ್ ನಲ್ಲಿ ಏನು ಹೋಗಿದ್ದಾರೆ ಬೋಗಿಯಲ್ಲಿ, ಅದೇನು ಡೀರೇಲ್ ಆಗಿಲ್ಲ. ಹಂಗಾಗಿ ಅವರೆಲ್ಲರೂ ಸುರಕ್ಷಿತವಾಗಿದ್ದಾರೆ. ಬಟ್ ಬೇರೆ ಜನರಲ್ ಪ್ಯಾಸೆಂಜರ್ಸ್ ಕೆಲವರು ಇನ್ಫಾರ್ಮೇಶನ್ ಕೊಟ್ಟಾಗ್ಲಾರ ಹೋಗಿರ್ತಕ್ಕಂಥದ್ದು ಅಥವಾ ಕೆಲವು ಟಿಕೆಟ್ ತೊಳಾರ ಹೋಗಿರ್ತಕ್ಕಂಥದ್ದು ಯಾರನ್ನ ಇದ್ರೆ ಅದ್ರ ಬಗ್ಗೆ ಅವರಿಗೆ ಮಾಹಿತಿ ಇಲ್ಲ. ಬಟ್ ಯಾರು ರಿಸರ್ವ್ಡ್ ಹೋಗಿದ್ದಾರೆ ಅವ್ರ ಬಗ್ಗೆ ಮಾಹಿತಿ ಇದೆ, ಅವ್ರು ಸೇಫ್ ಆಗಿದ್ದಾರೆ ಅಂತ ಮೊದಲನೇ ಬಂದಿರತಕ್ಕಂಥದ್ದು ವರದಿ. ಸರ್, ಈ ಹಿಂದೆ ನೀವು ಸಿದ್ದರಾಮಯ್ಯ ಸಂಪುಟದಲ್ಲಿ ಕೂಡ ಸಚಿವರಾದ ಸಂದರ್ಭದಲ್ಲಿ ಈ ತರದ ರೆಸ್ಕ್ಯೂಗೆ ತಮ್ಮನ್ನ ಹಲವಾರು ಬಾರಿ ಕಳಿಸ್ಕೊಟ್ಟಿದ್ದು. ಹಾಗಾಗಿ ಇದೇ ಕಾರಣಕ್ಕೆ ತಮ್ಮ ಮೇಲೆ ವಿಶ್ವಾಸ ಇಟ್ಕೊಂಡು ಕಳಿಸ್ಕೊಡ್ತಿದ್ದಾರಾ? ಅಲ್ಲ, ಅದ್ರ ಲಾಸ್ಟ್ ಟೈಮ್ ನನಗೆ ಒಂದು ಆಪರ್ಚುನಿಟಿ ಸಿಕ್ಕಾಗ ಸಂಪೂರ್ಣ ಯಾರು ನೀವು ಕೂಡ ಅಷ್ಟೇ ಸಮರ್ಪಕವಾಗಿ ಮಾಡ್ತಾ ಇದ್ದಾರೆ ನಾನು ಭಾವಿಸ್ತೇನೆ, ಮಾಡಿದ್ದೇನೆ. ಅದೇ ನಂಬಿಕೆ ಇಟ್ಕೊಂಡು ಸನ್ಮಾನ್ಯ ಸಿದ್ದರಾಮಯ್ಯವರು ನನಗೆ ಇವತ್ತು ಹೇಳಿದ್ದಾರೆ, ಅದಕ್ಕೆ ಹೋಗ್ತಾ ಇದ್ದೇನೆ. ಖಂಡಿತವಾಗ್ಲೂ ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಪ್ರಾಮಾಣಿಕವಾಗಿ ಎವ್ರಿ ಕನ್ನಡಿಗ, ಎವ್ರಿ ಕರ್ನಾಟಕದ ಜನತೆಗೆ ಸುರಕ್ಷಿತವಾಗಿ ಕರ್ಕೊಂಬರ್ತಕ್ಕಂಥ ಜವಾಬ್ದಾರಿ ನನಗೆ ವಹಿಸಿದ್ದಾರೆ. ಏನೇ ಇದ್ರೂ ಕೂಡ ಹಿಂಜರಿ ಕುಡಿದು ಏನೇ ಬೇಕಿದ್ರು ಮಾಡ್ಕೊಂಡು ಅವ್ರು ಕರ್ಕೊಂಬ ಅಂತ ನನಗೆ ತಾಕೀತು ಮಾಡಿದ್ದಾರೆ. ಹೋಗ್ತಾ ಇದ್ದೇನೆ ಸರ್. ಒಡಿಸ್ಸಾದಲ್ಲಿ ಕೂಡ ನಮ್ದು ನೆಟ್ವರ್ಕ್ 18 ಇರ್ತಕ್ಕಂಥದ್ದು. ಆ ಮುಖಾಂತರ ಅಲ್ಲಿರ್ತಕ್ಕಂಥ ಕನ್ನಡಿಗರಿಗೆ, ಒಡಿಸ್ಸಾದಲ್ಲಿ ಇರ್ತಕ್ಕಂಥವ್ರಿಗೆ ನಮ್ಮ ನೆಟ್ವರ್ಕ್ 18 ಮುಖಾಂತರ ಯಾವ ರೀತಿ ತಾವು ನೆರವು ಕೊಡ್ತೀರಾ? ತಮ್ಮ ನಂಬರ್ನ ತಾವು ಕೊಡ್ಬೋದಾ? ಕೊಡ್ತೀನಿ. ನನ್ನ ನಂಬರ್ ಬೇಕಿದ್ರೆ ಡಿಸ್ಪ್ಲೇ ಮಾಡಿ ತಾವು 9845739999 ಇದು ನನ್ನ ನಂಬರ್ ಇದೆ. ನನ್ನ ಕೈಲೇ ನಂಬರ್ ಇದೆ, ನಾನು ಮೊಬೈಲ್ ಯೂಸ್ ಮಾಡ್ತಾ ಇದ್ದೀನಿ. ಏನೇ ತರದ ಇನ್ಫಾರ್ಮೇಶನ್ಸ್ ಆಗಿರಲಿ, ಏನೇ ರೆಸ್ಕ್ಯೂ ಪ್ರಾಬ್ಲಮ್ ಆಗಿರಲಿ ಅಥವಾ ಯಾರಿಗೆ ಇಂಜುರೀಸ್ ಆಗಿರಲಿ, ಏನೇ ಪ್ರಾಬ್ಲಮ್ ಇದ್ರೆ ನನಗೆ ಮಾಹಿತಿ ಕೊಡಿ. ನಾನು ಖಂಡಿತವಾಗಿ ಆ ಸ್ಪಾಟ್ ನಲ್ಲಿ ಇರ್ತೀನಿ. ಖಂಡಿತವಾಗಿ ತಮಗೆಲ್ಲ ನಾನು ಸಹಾಯ ಮಾಡ್ಲಿಕ್ಕೆ ಬರ್ತಾ ಇದ್ದೀನಿ ಅಂತ ತಮ್ಮ ಮುಖಾಂತರ ಹೇಳಲಿಕ್ಕೆ ಇಚ್ಛೆ. ಸಾರ್ವಜನಿಕರು ಬಹಳಷ್ಟು ಜನರು ಇವತ್ತು ಸಹಾಯ ಮಾಡ್ತಾ ಇದ್ದಾರೆ. ಪ್ರಧಾನಮಂತ್ರಿಯವರು ಕೂಡ ಬರ್ತಾ ಇದ್ದಾರೆ, ಬೇರೆ ಬೇರೆ ರಾಜ್ಯದ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ, ಬಹಳ ಜನ ಬರ್ತಾ ಇದ್ದಾರೆ. ಸೊ ಎಲ್ಲರಿಗೂ ಇಷ್ಟೇ ಮಾಡ್ತಕ್ಕಂಥದ್ದು, ಯಾರಿಗೆ ನಿಮ್ಗೆ ಏನ್ ಇನ್ಫಾರ್ಮೇಶನ್ ಇರುತ್ತೆ ಪಾಸ್ ಆನ್ ಮಾಡಿ, ಎಷ್ಟು ಹೆಲ್ಪ್ ಮಾಡ್ಲಿಕ್ಕಾಗತ್ತೆ ಹೆಲ್ಪ್ ಮಾಡಿ ಅಂತ ಎಲ್ಲರಲ್ಲಿ ಮನವಿ ಮಾಡ್ಕೋಬಹುದು. ಸದ್ಯದ ಮಾಹಿತಿ ಪ್ರಕಾರ ಸಂತೋಷ್ ಲಾಡ್ರ್ ಅವರು ಇದೀಗ ಯಾರೇ ಅಲ್ಲಿ ದುರಂತದಲ್ಲಿ ಯಾರಾದ್ರೂ ಸಿಲುಕೊಂಡಿದ್ರೆ ಸ್ವತಃ ಅವರ ಬಳಸತಕ್ಕಂಥ ಖುದ್ದು ಅವರ ದೂರವಾಣಿ ನಂಬರ್ ಅನ್ನು ಕೊಟ್ಟಿರುವಂತದ್ದು. ಹಾಗಾಗಿ ಅಲ್ಲಿ ಒಡಿಸ್ಸಾದಲ್ಲಿ ಯಾರಾದ್ರೂ ಸಿಕ್ಕಿದ್ರೆ ನ್ಯೂಸ್ 18 ಮುಖಾಂತರ ಸಂತೋಷ್ ಲಾಡ್ರ್ ಅವರನ್ನು ಕೂಡ ಸಂಪರ್ಕ ಮಾಡಬಹುದು, ನ್ಯೂಸ್ 18 ಅನ್ನು ಕೂಡ ಸಂಪರ್ಕ ಮಾಡಬಹುದು. ಕ್ಯಾಮ್ರಾ ಪರ್ಸನ್ ಶಿವಪ್ಪ ಜೊತೆ ಚಿದಾನಂದ್ ಪಟೇಲ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ವೆಲ್ಕಮ್ ಬ್ಯಾಕ್. ಒಡಿಸ್ಸಾದಲ್ಲಿ ರೈಲು ಅಪಘಾತ ಪ್ರಕರಣ ಕಳಸದಿಂದ ಹೊರಟಿದ್ರು 110 ಪ್ರಯಾಣಿಕರು ಸೇಫ್ ಆಗಿದ್ದಾರೆ. ಬೆಂಗಳೂರಿನಿಂದ ಕೂಡ ಕೆಲ ಜೈನ ಸಮುದಾಯದವರು ಸುಮೇಧ್ ಸಿಖರ್ಜಿ ಯಾತ್ರೆಗೆ ತೆರಳ್ತಾ ಇದ್ರು. ಅಲ್ಲಿಂದ ಸಂತೋಷ್ ಅನ್ನೋರು ಟ್ರೈನ್ ಅಪಘಾತವಾದ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ನಾವು ಕಳಸ ಹೊರನಾಡು 110 ಸಿಖರ್ಜಿಗೆ ನಾವು ಹೊರಟಿರ್ತೀವಿ. ಚೆನ್ನಾಗಿ ನಡೀತಾ ಇರುತ್ತೆ ಪ್ರಯಾಣ. ಅದರ ಮಧ್ಯದಲ್ಲಿ ಟ್ರಾವೆಲಿಂಗ್ ಮಾಡ್ತಿರ್ಬೇಕಾದ್ರೆ ಒರಿಸ್ಸಾ ಲಾಸ್ಟ್ ಬಾರ್ಡ್ರ್ ಒರಿಸ್ಸಾ ಪಾಸ್ ಆಗಿ ನಾವು ಕಲ್ಕತ್ತಾಗೆ ಇನ್ನು ರೀಚ್ ಆಗೋ ಟೈಮಲ್ಲಿ ರಾತ್ರಿ 8:30ಗೆ ಸಡನ್ ಟ್ರೈನ್ ಸ್ಟಾಪ್ ಆಗ್ಬಿಡ್ತು. ಒಂದೇ ಸಲ ಬ್ರೇಕ್ ಆಗುತ್ತೆ. ಹೇಗೆ ನಾವು ಬಸ್ಸಲ್ಲಿ ಆಕ್ಸಿಡೆಂಟ್ ಹಿಂಗಾಗುತ್ತೆ ಅದೇ ಥರ ಆ ಸೌಂಡ್ ಬಂದ್ಬಿಟ್ಟು ಬಂದಾಗ ನೋಡಿದಾಗ ಅಪೋಸಿಟ್ ಟ್ರೈನ್ ಚೆನ್ನೈ ಎಕ್ಸ್ಪ್ರೆಸ್ ಚೆನ್ನೈ ನಮ್ಮಲ್ಲಿ ನಾವು S5 ಇದ್ದಂತ ನಾವು ಮುಂದೆ ಇರ್ತೀವಿ. ಇನ್ನು ನಮ್ಮಲ್ಲಿ ಹಿಂದೆ ಹೋಗಿ AC ಮತ್ತೆ ಜನರಲ್ ಅಪಾರ್ಟ್ಮೆಂಟ್ ಅಲ್ಲಿ ಇರೋ 2 ಲಾಸ್ಟ್ ಬೋಗಿಗೆ ಅಪೋಸಿಟ್ ಬೋಗಿ ಬಂದು ಇದು ಮಾಡಾಗುತ್ತೆ ಹೆಚ್ಚಾಗಿ. ಕಳಸ ಹಾಗೂ ಅಕ್ಕಪಕ್ಕ ಊರುಗಳಿಂದ ಅಜಿತ್ ಕುಮಾರ್ ಜೈನ್ ನೇತೃತ್ವದಲ್ಲಿ ಜೈನ ಸಮುದಾಯದವರು ಯಾತ್ರೆಗೆ ತೆರಳ್ತಾ ಇದ್ರು. ಅದೃಷ್ಟಕ್ಕೆ ರೈಲು ಅಪಘಾತದಿಂದ ಇವರೆಲ್ಲ ಪಾರಾಗಿದ್ದಾರೆ. ಈ ಬಗ್ಗೆ ರೈಲಿನಲ್ಲಿ ಪ್ರಯಾಣವನ್ನು ಮಾಡ್ತಾ ಇದ್ದಂತ ಮಾಳ ಪ್ರಕಾಶ್ ಜೈನ್ ಸಹೋದರ ಮಾಳ ಹರ್ಷೇಂದ್ರ ಜೈನ್ ನ್ಯೂಸ್ 18ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಬೆಳಿಗ್ಗೆ ಸುಮಾರು 10:10ವರೆಗೆ ಹೊರಡಬೇಕಾಗಿದ್ದ ಟ್ರೈನ್ 12ವರೆಗೆ ಹೊರಡುತ್ತದೆ. ನೆಕ್ಸ್ಟ್ ನಿನ್ನೆ ಮಧ್ಯಾಹ್ನ ದಿನ ಆ ಟ್ರೈನ್ನ ಕೊನೆಯ 4 ಬೋಗಿಗಳು ಅಲ್ಲಿ ಇಂಜಿನ್ ಚೇಂಜ್ ಆದ ಕಾರಣ ಆ ಕೊನೆಯ ಬೋಗಿಗಳು ಫಸ್ಟ್ಗೆ ಬರ್ತವೆ, S5, S6, S7. ಸೊ ಇವರು ನಮ್ಮ ಅಣ್ಣನ ಈಗ ಹೇಳಿಕೆ ಪ್ರಕಾರ ರಾತ್ರಿ 7:30 ಟೈಮ್ಗೆ ತುಂಬ ಸೌಂಡ್ ಆಗುತ್ತೆ. ಆಮೇಲೆ ಟ್ರ್ಯಾಕ್ ಬಿಡ್ತದೆ ಟ್ರೈನು. ಆಮೇಲೆ ಮೇಲೆ ಮಲ್ಕೊಂಡಿರೋರು ಕೆಳಗೆ ಬೀಳ್ತಾರೆ. ತುಂಬ ಎಲ್ಲರೂ ಪ್ಯಾನಿಕ್ ಆಗಿರ್ತಾರೆ. ಇದು ಒಡಿಸ್ಸಾದ ಒಂದು ಆ ಜಿಲ್ಲೆಯಲ್ಲಿ ಕ್ರಾಸಿಂಗಲ್ಲಿ ಆಗಿರ್ತದೆ, ಆಕ್ಸಿಡೆಂಟ್ ಆಗಿರ್ತದೆ. ನಮ್ಮ ಟ್ರೈನ್ ಹೌರಾ ಎಕ್ಸ್ಪ್ರೆಸ್ಸಿನ ಸುಮಾರು 4 ಬೋಗಿಗಳಿಗೆ ಕೋರಮಂಡಲ್ ಎಕ್ಸ್ಪ್ರೆಸ್ ಬಂದು ಆಕ್ಸಿಡೆಂಟ್ ಆಗಿರ್ತದೆ. ಒಂದು 10 ಸೆಕೆಂಡ್ ಆಗಿದ್ರೆ ಅಪಘಾತವಾದ ರೈಲಿನಲ್ಲಿದ್ದಂತ ಪ್ರೀತಮ್ ಅನ್ನೋರು ಕೂಡ ಅಲ್ಲಿಂದಲೇ ಅಪಘಾತವಾದದ್ರ ಬಗ್ಗೆ ಮಾತನಾಡಿದ್ದಾರೆ. ನೋಡೋಣ. ಟ್ರಾವೆಲ್ ಮಾಡ್ತಾ ಇದ್ವಿ. ಇದು ಮುನಿಶ್ರೀ ಮಹಿಮಾ ಸಾಗರ ಮುನಿಗಳು ನಮಗೆ ಈ ಒಂದು ಯಾತ್ರೆಗೆ ವ್ಯವಸ್ಥೆ ಮಾಡಿರ್ತಾರೆ. ಅದೇ ರೀತಿ 110 ಜನ ಬ್ಯಾಂಗ್ಳೂರಿಂದ ನಾವು ಟ್ರಾವೆಲ್ ಮಾಡಿದ್ವಿ. ವಿಶಾಖಪಟ್ಟಣಮಲ್ಲಿ ಆ್ಯಕ್ಚುಲಿ ಏನು ಇವತ್ತು ಆಕ್ಸಿಡೆಂಟ್ ಆಗಿದೆ 3 ಬೋಗಿಗಳು. ಆ 3 ಬೋಗಿಗಳಲ್ಲೂ ನಾವೇ ಇದ್ವಿ ಅಂತಲೇ ಹೇಳ್ಬೋದು. ಪ್ಯಾಟರ್ನ್ ವೈಸ್ ಬಂದಾಗ ಕೊನೆಯದಾಗಿ 5, 6, 7 ನಾವೇ ಇದ್ದಿದ್ದು. ವಿಶಾಖಪಟ್ಟಣಮಲ್ಲಿ ಚೇಂಜ್ ಆಗುತ್ತೆ, ಇಂಜಿನ್ನು ನಮ್ಮ ಎದುರುಗಡೆ ಬರುತ್ತೆ, ಆದ್ದರಿಂದ ನಾವು ಮುಂದೆಗಡೆ ಬಂದ್ವಿ. ಈಗ ನಾವು ಎಲ್ಲರೂ ಸೇಫಾಗೇ ಇದ್ವಿ. ಆ 3 ಬೋಗಿ